कृतकृत्यः सतुरगः मनुजं निजगाद। पूर्वं किमासीत्? अश्वश्च सारङ्गश्च एकत्र वसति स्म। अकारणं कलहपरौ जातौ। तेन च सारङ्गः स्वशृङ्गेन अश्वं केदारात् निरवासयत्। तदा तुरङ्गः प्रतीकारं कर्तुं कञ्चिन् मनुजं प्राप्य साहाय्यम् अयाचत। तेन च मनुजः बहु प्रहृष्टः अभवत्। पर्याणं पृष्ठे आरोप्य मुखे खलीनं निबध्य तस्य उपरि आरोहणम् अकरोत्। तस्य गतिं परीक्षमाणः कषया तीव्रमताडयत्। स्वकार्यार्थी अश्वः तां वेदनाम् असहत। तस्य मनुष्यस्य साहाय्येन सः अश्वः सारङ्गं जितवान्। तदनन्तरं किमभूत् इति वयं पश्यामः। इदानीं सारङ्गः जितः। सारङ्गः स्वकेदारात् निर्वासितः। तदा कृतकृत्यः इत्युक्ते यत् कृत्यमस्ति तत् कृतं कृत्यं येन ಯಾರಿಂದ ಆಗಬೇಕಾದ ಕೆಲಸ ಆಯಿತೋ ಅವನು. ಕೃತಂ ಕೃತ್ಯಂ ಏನ ಸಹ ಕೃತಕೃತ್ಯಃ ಸ ತುರಗಃ ಇದಾನೀಂ ಸಾರಂಗಸ್ಯ निर्वासनं कृत्यमासीत्। तत् अनेन अस्य मनुजस्य सहायेन कृतम्, अतः कृतकृत्यः। सः तुरगः मनुजं निजगाद। स्वकार्यानन्तरं मनुजं प्रति अवोचत्। सः तुरगः, सः अश्वः, हार्स्, मनुजं तुरगः इति कुतः तस्य नाम? तुरं गच्छति इति तुरगः। तुरम् इत्युक्ते शीघ्रं। त्वरा इति शब्दः श्रूयते। तथैव तुरङ्गम इत्यपि शब्दः अस्ति। तुरङ्ग इत्यपि शब्दः अस्ति। तुरग इत्यपि शब्दः अस्ति। तुरगः, तुरङ्गः, तुरङ्गमः सर्वे समानार्थकशब्दाः। तुरं गच्छति इति तुरगः, शीघ्रं गच्छति, ವೇಗವಾಗಿ ಹೋಗುತ್ತೆ. ಮನುಜಂ ಮನುನಾ ಜಾತಃ ಮನುಜಃ, ಮನುನಾ ಜಾಯತೆ, ಮನುನಾ ಜಾತಾಃ ಏತೆ ಸರ್ವೇ ಮನುಜಃ ತಂ ಮನುಜಂ ನಿಜಗಾದ. ಗತವ್ಯತ್ಯಾಯಾಂ ವಾಚಿ ಲಿಟ್. ನಿಜಗಾದ ಅಂದ್ರೆ ಹೇಳಿತು. ಅಶ್ವವು ತಾನು ಮಾಡಬೇಕಾದ ಕೆಲಸ ಮುಗಿಯಿತು ಅಂತ ಭಾವಿಸಿ ಆ ಸಾರಂಗವನ್ನ ಗೆದ್ದಿದ್ದೇನೆ ಅನ್ನುವ ಕೆಲಸ ಮುಗಿಯಿತು. ಆದ್ರಿಂದಾಗಿ ಮನುಷ್ಯನನ್ನ ಕುರಿತು ಹೇಳಿತು. ಸಿದ್ಧಂ ಮೇ ಸಮೀಹಿತಂ ಅಧುನಾ. ನಾವು ಈ ವಾಕ್ಯವನ್ನ ಸಾಮಾನ್ಯವಾಗಿ ಬಳಸಬಹುದು ತುಂಬಾ ಕಡೆ. ಹಬ್ಬ ಅನ್ಕೊಂಡ ಕೆಲಸ ಆಗೋಯ್ತು. ಸಿದ್ಧಂ ಮೇ ಸಮೀಹಿತಂ ಅಧುನಾ. ಮೇ ಸಮೀಹಿತಂ ನಾನು ಬಯಸಿದ್ದನ್ನು, ಅಧುನಾ ಈಗ, ಸಿದ್ಧಂ ಆಗಿಸಿದೆನು, ಮುಗಿಸಿದೆನು. ಸಿದ್ಧ ಅಂದ್ರೆ ಮುಗಿಯಿತು ಅಂತ, ಕೆಲಸ ಸಿದ್ಧ ಆಯ್ತು, ಮುಗಿಯಿತು. ಸಿದ್ಧಂ ನ ಸಮೀಹಿತಂ. ತುಂಬಾ ಜನ ಇದ್ರೆ ಸಿದ್ಧಂ ನ ಸಮೀಹಿತಂ.
ನಮಗೆ ಆಗಬೇಕಾದು ಯಾವ್ದು ಬೇಕು ಅಂತ ಆಗ್ಬೇಕು ಅಂತ ಅನ್ಕೊಂಡಿದ್ದು ಅದು ಆಯ್ತು. ಅದು ಯೋಚಿಸ್ತು, ನನಗೆ ಆಗ್ಬೇಕಂತ ಆಯ್ತು, ನಾನು ಬಯಸಿದ್ದೆ ಆ ತುರಂಗ ಆ ಸಾರಂಗ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ, ಆ ಅಪೇಕ್ಷೆ ಈಡೇರಿತು ಅಂತ ಹೇಳ್ಕೊಳ್ಳುತ್ತೆ. ಸಿದ್ಧಮ್ಮೆ ಸಿದ್ಧಂ ಸಿದ್ಧವಾಯಿತು, ಸಮೀಹಿತಂ ಎರಡೂ ನಪುಂಸಕಲಿಂಗ ಪ್ರಥಮ ಏಕ, ಮೇ ಷಷ್ಠಿ ಏಕ, ಅಧುನಾ ಅವ್ಯಯ, ಹಿಂದೆ ಕೃತಕೃತ್ಯ ತರಾತುರಕಃ ಅಷ್ಟು ಕೂಡ ಪುಲ್ಲಿಂಗ ಪ್ರಥಮ ಏಕ, ಅನುಜಂ ದ್ವಿತೀಯ ಏಕ, ನಿಜಗಾದಲ್ಲಿ ಪ್ರಥಮ ಏಕ. ಪರ್ಯಾಣಂ ಖಲೀನಂಚ ಅಪನೀಯ ಮಾಂ ಗಮನಾಯ ಅನುಮನ್ಯಸ್ವ. ಪರ್ಯಾಣಂ ಈ ಕುದುರೆ ಮೇಲೆ ಅಥವಾ ಕುದುರೆಯ ಮುಖಕ್ಕೆ ಬಿಗಿದಿರುವಂತಹದ್ದು ಪರ್ಯಾಣ. ಕಲೀನ ಅಂದ್ರೆ ಅದರ ಬೆನ್ನಿಗೆ ಹಾಕಿರುವಂತಹದ್ದು ಕೂತ್ಕೊಳ್ಳಿಕ್ಕೆ ಅನುಕೂಲಕರವಾದಂತಹ ಒಂದು ಕುಥ ಅಂತ ಹೇಳ್ತಾರೆ ಅದನ್ನ. ಕುದುರೆ ಮೇಲೆ ಸವಾರಿ ಮಾಡುವಾಗ ಅಲ್ಲಿಂದ ಬಿದ್ದು ಹೋಗದ ಹಾಗೆ ಒಂದು ಗ್ರಿಪ್ಪಿಗೋಸ್ಕರ ಅದು ಕೆಲವೊಮ್ಮೆ ನೆಗೆಯತ್ತೆ, ಆವಾಗ ಜಾರಿ ಹೋಗುತ್ತೆ ಮೈ ಕೂತ್ಕೊಳ್ಳುವ ಜಾಗದಿಂದ. ಅದಕ್ಕೆ ಅದರ ಹೊಟ್ಟೆಗೆ ಕೆಳಗಿನಿಂದ ಕಟ್ಟಿ ಬಿಡ್ತಾರೆ ಒಂದು ಆಸನವನ್ನ, ಒಂಥರ ಸೀಟ್ ತರ ಇರುತ್ತದು, ಕೂತ್ಕೊಳ್ಳಿಕ್ಕೆ ಚೇರ್ ಆಸನ ತರ ಇರುತ್ತೆ. ಅದಕ್ಕೆ ಖಲೀನ ಅಂತಾರೆ. ಪರ್ಯಾಣಂ ಖಲೀನ. ಪರ್ಯಾಣಂ ಅಲ್ವಾ ಅದು ಸ್ಯಾಡಲ್ ಅನ್ನೋದು, ಅಥವಾ ಖಲೀನಂ ಅಲ್ಲಿ ಮುಖಕ್ಕೆ ಬರುತ್ತೇನಲ್ವಾ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಕರೆಕ್ಟ್. ಹೌದು, ಪರ್ಯಾಣ ಅಂತಂದ್ರೆ ಕೂತ್ಕೊಳ್ಳಿಕ್ಕಾಗುವಂತದ್ದು, ಖಲೀನ ಅಂದ್ರೆ ಮೂತಿಗೆ ಕಟ್ಟುವಂತದ್ದು. ಹೌದು. ಅಪನೀಯ ಅದನ್ನು ತೆಗೆದು ಮಾಂ ನನ್ನನ್ನು ಗಮನಾಯ ಹೊರಡುವುದಕ್ಕೆ ಅನುಮನ್ಯಸ್ವ ಒಪ್ಪಿಗೆ ಕೊಡು. ಈ ಎರಡನ್ನ ಕಿತ್ತು ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡು ಅಂತ ಕೇಳುತ್ತೆ. ಎರಡೂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಅಪನೀಯ ಲ್ಯಪ್ರತ್ಯಯಂತಂ ಅವ್ಯಯಂ, ಮಾಂ ದ್ವಿತೀಯ ಏಕ, ಗಮನಾಯ ಚತುರ್ಥಿ ಏಕ, ಅನುಮನ್ಯಸ್ವ ಮನ್ಯಸ್ವ ಮನ್ಯತೆ ಅನ್ನೋದು ಧಾತು, ಅದರಲ್ಲ ಲೋಟಲ್ಲಿ ಮಧ್ಯಮ ಪುರುಷ ಏಕವಚನ, ಮನ್ಯಸ್ವ ಅನುಪಸರ್ಗ ಮನ್ಯಸ್ವ. ಮನ್ಯತೆ ಅಂತ ಆಗುದಾದ್ರಿಂದ ಮನಜ್ಞಾನಿ ಅಂತ ಧಾತು. ಇತಿ ಅವ್ಯಯ ತನ್ನಿಶಮ್ಯ, ತತ್ ಅಂದ್ರೆ ಆ ಕುದುರೆಯ ಮಾತನ್ನು ಕೇಳಿ, ಮನುಜಃ ತಂಬ ಭಾಷೆ, ನಿಶಮ್ಯ ಅಂದ್ರೆ ಕೇಳಿ, ಯಪ್ರತ್ಯಯಂತವಾದ ಅವ್ಯಯ. ಶಮು ಉಪಶಮೆ ಅಂತ ಧಾತು, ಅದು ನೀ ಉಪಸರ್ಗ ಬಂದಾಗ ಕೇಳುವುದು ಅನ್ನೋ ಅರ್ಥಕ್ಕೆ ಬರುತ್ತೆ. ತಂ ದ್ವಿತೀಯ ಏಕ, ಬಭಾಷೆ ಭಷ ವ್ಯಕ್ತಾಯಾಂ ವಾಚಿ, ಬಭಾಷೆ ಮಾತನಾಡಿದನು. ಎರಡು ಧಾತು ಇದೆ, ಭಷತೆ ಅಂತನೂ ಆಗತ್ತೆ, ಭಾಷತೆ ಅಂತನೂ ಆಗುತ್ತೆ. ಭಾಷ ವ್ಯಕ್ತಾಯಾಂ ವಾಚಿ, ನಾನು ಭಷ ಅಂತ ಹೇಳಿದೆ, ಭಷ ಅವ್ಯಕ್ತೆ ಶಬ್ದೆ, ಭಾಷಾ ವ್ಯಕ್ತಾಯಾಂ ವಾಚಿ. ಮಯಾ ತವೈತಾವತ್ ಪ್ರಯೋಜನಮಿತಿ ಜಾನಾಮ್ಯಹಂ, किन्तु अतः परं त्वया मे प्रयोजनं भविष्यति, कथमहं त्वां विसृजेयम् इति. मया नन्निंद तव एतावत् प्रयोजनम् अस्ति, निन्न कडेಯಿಂದ ಏತಾವತ್ ಇಷ್ಟೊಂದು ಪ್ರಯೋಜನಂ ಇತಿ, ಪ್ರಯೋಜನ ಇದೆ ಅಂತ ಈಗ ತಿಳಿದಿದ್ದೇನೆ ನಾನು. ಜಾನಾಮ್ಯಹಂ ಕಿಂತು ಅತಃ ಪರಂ ಇದಕ್ಕಿಂತ ಇದರ ಮುಂಜೆಯೂ ಕೂಡ, ಅಂದ್ರೆ ಮುಂದೆಗೂ ಕೂಡ,
ಪರಂ ಮುಂದೆಯೂ ಕೂಡ ತ್ವಯಾಮೇ ಪ್ರಯೋಜನ ಭವಿಷ್ಯತಿ. ಈಗ ಇಷ್ಟು ಪ್ರಯೋಜನ ಆಯ್ತು, ಇದು ಗೊತ್ತಾಯ್ತು ನನಗೆ, ಮುಂದೆಯೂ ನಿನ್ನಿಂದ ನನಗೆ ಪ್ರಯೋಜನ ಆಗತ್ತೆ. ಕಥಂ ಅಹಂ ತ್ವಾಂ ವಿಸೃಜೇಯಂ. ನಿನ್ ಕೆಲಸ ಆಗಿರ್ಬೋದು, ನಿನಗೆ ಇಲ್ಲಿ ತನಕ ತವ ಯಥಾವತ್ ಪ್ರಯೋಜನ, ನಿನಗೆ ಪ್ರಯೋಜನ ಆಯ್ತು, ಇನ್ನು ನನಗೆ ಪ್ರಯೋಜನ ಆಗತ್ತೆ, ಇದು ನನಗೀಗ ಗೊತ್ತಾಯ್ತು. ಅದ್ರಿಂದ ಹೇಗೆ ನೀನನ್ನು ಬಿಟ್ಬಿಡ್ಲಿ? ನನ್ನಿಂದ ನಿನಗೆ ಇಷ್ಟು ಹೊತ್ತು ಪ್ರಯೋಜನ ಆಯ್ತು ಅಂತ ನಾನು ತಿಳಿದಿದ್ದೇನೆ. ಆದ್ರೆ ಇನ್ನು ಮುಂದೆ ನಿನ್ನಿಂದ ನನಗೆ ಪ್ರಯೋಜನ ಆಗತ್ತೆ ಅನ್ನೋದನ್ನ ನಾನು ಯೋಚಿಸ್ತಾ ಇದ್ದೇನೆ. ಹೇಗೆ ತಾನೇ ನಿನ್ನನ್ನ ಬಿಟ್ಟು ಬಿಡಲಿ? ಇತಿ ಮಯ ನನ್ನಿಂದ ತವ ನಿನಗೆ ಏತಾವತ್ ಇಷ್ಟೊಂದು ಪ್ರಯೋಜನವು ಅದು ಆಯ್ತು ಅಂತ ಅರ್ಥ. ನನ್ನಿಂದ ಇಷ್ಟೊಂದು ಪ್ರಯೋಜನ ಆಯ್ತು ಇತಿ ಅಹಂ ಜಾನಾಮಿ, ನಾನು ತಿಳಿದಿದ್ದೇನೆ. ಆದ್ರೆ ನನಗೇನು ಆಗಿಲ್ಲಲ್ಲ, ನಿನಗೆ ಉಪಕಾರ ಮಾಡಿದ್ದಕ್ಕೆ ನನಗೇನು ಸಿಗ್ಲಿಲ್ಲ. ಯಾತಃ ಪರಂ, ಇದರ ನಂತರ ನನಗ್ ಬೇಕಾದಕ್ಕೆ ನಾನು ನಿನ್ನನ್ನ ಬಳಸಿಕೊಂಡ್ರೆ ನನಗೊಂದಿಷ್ಟು ಪ್ರಯೋಜನ ಆಗತ್ತೆ ಅನ್ನೋದನ್ನ ನಾನೀಗ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಆ ಕುದುರೆ ಸವಾರ ಆ ಕುದುರೆ ಮೇಲೆ ಕೂತವನು ಇಳಿಲಿಕ್ಕೆ ಒಪ್ಲಿಲ್ಲ. ನಾನೇ ನಿನ್ನನ್ನ ಮುಂದೆಯೂ ಕೂಡ ನಡೆಸ್ಕೊಂಡು ಹೋಗ್ತೇನೆ. ತಥೋ ಸರಿ, ಅಲ್ಲಿ ಶಬ್ದಗಳನ್ನು ಸಲ ಮಯಾ ತೃತೀಯ ಏಕ ತವ ಷಷ್ಠಿ ಏಕ ಏತಾವತ್ ಪ್ರಯೋಜನ ಎರಡೂ ಕೂಡ ನಪುಂಸಕಲಿಂಗ ಪ್ರಥಮ ಏಕ. ಅದು ಏತಾವತ್ ಅಂತ ಶಬ್ದ. ಏತಾವಾನ ಹಿಮಾ ಪುಲ್ಲಿಂಗದಲ್ಲಾದ್ರೆ ಏತಾವಾನ್ ಆಗುತ್ತೆ, ನಪುಂಸಕಲಿಂಗದಲ್ಲಿ ಏತಾವತ್ ಆಗುತ್ತೆ, ಇಷ್ಟೊಂದು ಅಂತ ಅರ್ಥದಲ್ಲಿ. ಇತಿ ಅವ್ಯಯ ಜಾನಾಮಿ ಲಟ್ ಉತ್ತಮ ಏಕ ಅಹಂ ಪ್ರಥಮ ಏಕ ಕಿಂತು ಅವ್ಯಯ ಅತಃ ಅವ್ಯಯ ಕಿಂ ತ್ವತಃ ಎಣಿಸಂತಿ ಪರಂ ಮುಂದೆ ಅಂತ ಅರ್ಥ. ಅವ್ಯಯ ತ್ವಯಾ ತೃತೀಯ ಏಕ ಮೇ ಷಷ್ಠಿ ಏಕ ಪ್ರಯೋಜನವು ನಪುಂಸಕಲಿಂಗ ಪ್ರಥಮ ಏಕ ಭವಿಷ್ಯತಿ ಲೃಟ್ ಪ್ರಥಮ ಏಕ ಭೂಸತ್ತಾಯಾಂ ಕಥಂ ಅವ್ಯಯ ಅಹಂ ಪ್ರಥಮ ಏಕ ತ್ವಾಂ ಪ್ರಥಮ ಏಕ ವಿಸೃಜೇಯಂ ವಿಸೃಜೇತ್ ಅಂತ ವಿಧಿಲಿ ಅದರ ಉತ್ತಮ ಏಕವಚನ ವಿಸೃಜೇಯಂ ಸೃಜೇತ್ ಸೃಜೇತಾಂ ಸೃಜೇಯುಃ ಸೃಜೇಹಿ ಸೃಜೇತ್ವಂ ಸೃಜೇತ ಸೃಜೇಯಂ ಉಪಸರ್ಗ ವಿಸೃಜೇಯಂ ಇತಿ. ತತೋ ಯಾವತ್ ಜೀವಂ ಸಹ ಅಧ ಅಶ್ವಃ ತಸ್ಯ ಮನುಜಸ್ಯ ವಾಜಿಶಾಲಾಯಾಂ ಬಂಧನೆ ಸ್ಥಿತಃ ಪರತಂತ್ರತೆಯ ಪರಾಂ ಪೀಡಾಂ ಅನ್ವಭೂತ್. ತತಃ ಆ ಬಳಿಕ ಯಾವತ್ ಜೀವಂ ಜೀವ ಇರುವ ತನಕ ಸಹ ಆ ಕುದುರೆ ಸಹ ಅಶ್ವಃ ಆ ಕುದುರೆಯು ತಸ್ಯ ಮನುಜಸ್ಯ ಆ ಮನುಷ್ಯನ ವಾಜಿಶಾಲಾಯಾಂ ಕುದುರೆ ಲಾಯದಲ್ಲಿ ಬಂಧನದಲ್ಲಿ ಇರಿಸಲ್ಪಟ್ಟು ಸ್ಥಿತ ಪರತಂತ್ರತೆಯ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಇನ್ನೊಬ್ಬರ ಅಡಿಯಲ್ಲಿ ಪರಾಂ ಅತ್ಯಂತ ಹೆಚ್ಚಿನ ಪೀಡಾಂ ನೋವನ್ನು ಅನ್ವಭೂತ್ ಅನುಭವಿಸಿತು. ಕುದುರೆಗೆ ತನ್ಗೆ ಸಹಾಯಕ್ಕೆ ಅಂತ ಯಾರನ್ನು ಆಶ್ರಯಿಸಿದ್ದು ಕೊನೆಗೆ ತಾನೇ ಇನ್ನೊಬ್ಬನ ಅಡಿಯಲ್ಲಿ ಜೀವನ ಪೂರ್ತಿ ಕೊಳೆಯುವಂತಾಯಿತು. ಯಾವಾಗ್ಲೂ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರ ಜೊತೆಗೆ ನಮ್ಗೇನಾದ್ರೂ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ನಾವು ಮಾತಾಡಿಕೊಂಡು ಅಥವಾ ಇನ್ನೇನೋ ಮಾಡಿ ಪರಿಹಾರ ಮಾಡಿಕೊಂಡ್ರೆ ಕ್ಷೇಮ. ಅದು ಬಿಟ್ಟು ಇನ್ಯಾರಿಗೋ ನಾವು ಆ ವಿಷಯದಲ್ಲಿ ಮೂಗು ತೋರಿಸ್ಲಿಕ್ಕೆ ಜಾಗ ಕೊಟ್ರೆ ಅವನು ಇಡೀ ಬಂದು ಕೂತು ಆ ಮನೆಯನ್ನ ಆವರಿಸಿಕೊಂಡು ಆ ಮನೆಯಲ್ಲಿ ಇರ್ಬೇಕಾದವರನ್ನೇ ಹೊರಗಿಡ್ತಾನೆ. ಇಲ್ಲಿ ನಡೆದದ್ದು ಅಷ್ಟೇ. ಹಾಗಾಗಿ ತುಂಬಾ ಅವನ ಪೀಡೆಯನ್ನ ತಪ್ಪಿಸ್ಲಿಕ್ಕೆ ಹೋಗಿ ಸಾರಂಗದ ಜೊತೆಗೆ ಅದು ಕೊಂಬಿನಿಂದ ಒಂದು ಇರಿಯಿತು ಅಂತ ಒಂದೇ ಕಾರಣಕ್ಕೆ ಅದರಿಂದ ಮುಕ್ತಿ ಪಡೆಯುವುದಕ್ಕೆ ಹೊರಟು
ತಾನೇ ಮುಕ್ತಿಯನ್ನು ಹೊಂದಲಿಕ್ಕಾಗದಷ್ಟು ಕಷ್ಟದ ಜೀವನವನ್ನ ಇನ್ನೊಬ್ಬರ ಕೈಯಲ್ಲೇ ಅಡಿಯಲ್ಲೇ ಬದುಕುವಂತಹ ದುಸ್ಥಿತಿಯನ್ನು ಅನುಭವಿಸಿತು ಅನ್ನೋದನ್ನ ಈ ಕಥೆ ಹೇಳ್ತಾ ಇದೆ. ಪರತಂತ್ರಸ್ಯ ಕುತಃ ಸುಖಂ, ಇನ್ನೊಬ್ಬರ ಅಡಿಯಲ್ಲಿ ವಾಸ ಮಾಡುವವನಿಗೆ, ಇನ್ನೊಬ್ಬರ ಅಡಿಯಲ್ಲಿ ಜೀವನ ಕಳೆಯುವವನಿಗೆ ಎಲ್ಲಿಯ ಸುಖ? ಪರತಂತ್ರ ತತಃ ಅವ್ಯಯ, ಯಾವಜ್ಜೀವಂ, ಜೀವ ಇರುವ ತನಕ. ಅಲ್ಲಿ ಆ ತನಕ ಅನ್ನೋದನ್ನ ಯಾವತ್ತು ಅನ್ನೋ ಶಬ್ದ ಹೇಳುತ್ತೆ. ಆ ಜೀವ ಇರುವ ತನಕ. ದ್ವಿತೀಯ ವಿಭಕ್ತಿ ಏಕವಚನ. ಸಹ ಪುಲ್ಲಿಂಗ ಪ್ರಥಮ ಏಕ, ಅಶ್ವಃ ಪುಲ್ಲಿಂಗ ಪ್ರಥಮ ಏಕ, ತಸ್ಯ ಷಷ್ಠಿ ಏಕ, ಮನುಜಸ್ಯ ಷಷ್ಠಿ ಏಕ, ವಾಜಿಶಾಲಾಯಾಂ ಸಪ್ತಮಿ ಏಕ, ಬಂಧನೆ ಸಪ್ತಮಿ ಏಕ, ಸ್ಥಿತಃ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಪರತಂತ್ರತೆಯ ಪರತಂತ್ರತಾ ಅಂತ ಶಬ್ದ, ಅದರ ತೃತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗದಲ್ಲಿ ಪರತಂತ್ರತೆಯ. ಪರಾಂ ಸ್ತ್ರೀಲಿಂಗ ಪ್ರಥಮ ಏಕ, ದ್ವಿತೀಯ ಏಕ, ಪೀಡಾ ಪೀಡೆಯನ್ನು, ದ್ವಿತೀಯ ಏಕ, ಅನ್ವಭೂತ್ ಅನು ಉಪಸರ್ಗ, ಭೂಸತ್ತಾಯಾಂ ಲುಂಗ್ ಅಭೂತ್ ಅನ್ವಭೂತ್, ಪರತಂತ್ರಸ್ಯ ಮತ್ತೆ ಷಷ್ಠಿ ಏಕ, ಕುತಃ ಅವ್ಯಯ, ಸುಖಂ ನಪುಂಸಕಲಿಂಗ ಪ್ರಥಮ ಏಕ, ಸುಖ ಎಲ್ಲಿಯದ್ದು. ಉಕ್ತಂಚ ಸುಭಾಷಿತ ರತ್ನಾಕರೇ, ಸುಭಾಷಿತ ರತ್ನಾಕರ ಅನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ ಕೂಡ, ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಇತಿ. ಎಲ್ಲವೂ ಪರವಶದಲ್ಲಿದ್ದಾಗ ದುಃಖ, ನಮ್ಮ ವಶದಲ್ಲಿ ನಾವಿದ್ದಾಗಲೇ ಸುಖ ಅಂತ ಹೇಳಿದ್ದಾರೆ. ಸರ್ವಂ ಎಲ್ಲವೂ, ಪರವಶಂ ಬೇರೆಯವರ ವಶದಲ್ಲಿದ್ದಾಗ, ದುಃಖಂ ನಮ್ ದುಡ್ಡು ಯಾರೋ ಒಬ್ಬ ಇಟ್ಕೊಳ್ತೇನೆ ಅಂತ ತಗೊಂಡು ಹೋಗ್ತಾನೆ, ನಮ್ಗೆ ಅರ್ಜೆಂಟಿಗೆ ಬೇಕಾಗಿರುತ್ತೆ, ಅವನೇ ಸಿಗಲ್ಲ. ಅದು ಪರವಶದಲ್ಲಿದ್ದಾಗ ದುಃಖ. ಅದೇ ನಾವು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಇಟ್ಟಿರ್ತೇವೆ, ನಾವು ಬೇಕಾದ ಕೈ ಹಾಕ್ಲಿಕ್ಕೆ ಸಿಗುತ್ತೆ ಅಂತ ಅನ್ಸಿದ್ರೆ ಆವಾಗ ಅದು ಸುಖ ಕೊಡುತ್ತೆ. ಹಾಗಾಗಿ ಸರ್ವಂ ಎಲ್ಲವೂ ನಪುಂಸಕಲಿಂಗ. ಪರವಶಂ ಪರಸ್ಯ ವಶಃ, ಪರವಶಃ ಪರಸ್ಯ ವಶಂ ಪರವಶಂ, ದುಃಖಂ ಅದು ದುಃಖಕ್ಕೆ ವಿಶೇಷಣ ಆದ್ರಿಂದ ನಪುಂಸಕಲಿಂಗ. ನಪುಂಸಕಲಿಂಗ ಎಲ್ಲವೂ ನಪುಂಸಕಲಿಂಗ. ಸರ್ವಂ ಆತ್ಮನಃ ವಶಂ ಆತ್ಮವಶಂ, ನಪುಂಸಕಲಿಂಗ ಪ್ರಥಮ ಏಕ, ಸುಖಂ ನಪುಂಸಕಲಿಂಗ ಪ್ರಥಮ ಏಕ. ಏನಾದ್ರೂ ಡೌಟ್ ಇದೆಯಾ? ಇದು ಪ್ರತೀಕಾರಂ ಅಂದ್ರೆ ಇದ್ರದ್ದು ಸಾರ ತಿಳ್ಕೊಳಕ್ಕೆ ಹೋಗ್ತಾ ಇದೀನಿ. ಇದು ರಿವೆಂಜ್ ತಗೊಳತ್ತಲ್ಲ ಕುದುರೆ, ಅದನ್ನ ಅದು ರಿವೆಂಜ್ ತಗೊಳತ್ತಲ್ಲ ಅದು ತಪ್ಪು ಅಂತ ಹೇಳ್ತಾ ಇದಾರ, ಅಥವಾ ರಿವೆಂಜ್ ತಗೊಳಕ್ಕೋಸ್ಕರ ಮನುಷ್ಯನ ಸಹಾಯ ತಗೊಂಡಿರೋದ್ರಿಂದ ಅದು ತಪ್ಪು ಅಂತ ಹೇಳ್ತಾ ಇದಾರ ಅಂತ ನನ್ಗೆ. ರಿವೆಂಜ್ ತಗೊಳ್ಳೋದು ಅನ್ನೋದು ತಪ್ಪೇ, ಅದಕ್ಕೋಸ್ಕರನೇ ರಿವೆಂಜ್ ತಗೊಳ್ಳಕ್ ಹೊರಟಾಗ್ಲೇ ಇನ್ನೊಬ್ಬರ ಸಹಾಯಕ್ಕೆ ಹೋಗುದು. ಪ್ರತೀಕಾರ ಮಾಡ್ಲಿಕ್ಕೆ ಹೋಗುದು ಅಂದ್ರೆ ತಾನೇ ಮಾಡ್ಬೋದು, ಆದ್ರೆ ಅದು ಕೂಡ ತಪ್ಪೆ. ಯಾಕೆಂದ್ರೆ ಹೊಂದಾಣಿಕೆಯಿಂದ ಮಾತಾಡಿ ಸರಿ ಮಾಡ್ಬೇಕು ಹೊರತು ಪ್ರತೀಕಾರ ಆದ್ರೆ ಅದು ಒಂದು ಇದು ಈಗ ಹೇಗೆ ಇನ್ನೊಬ್ಬರ ಸಹಾಯ ತಗೊಳ್ತೋ ಹಾಗೆ ಅದು ಇನ್ನೊಬ್ಬರ ಸಹಾಯ ತಗೊಳ್ಳಿಕ್ಕೆ ಹೋಗುತ್ತೆ. ಒಟ್ಟಂತೂ ನಮ್ಮಿಬ್ಬರ ನಡುವೆ ಕೂತ್ಕೊಂಡು ಸಾಲ್ವ್ ಮಾಡ್ಬೇಕಾದ್ದನ್ನ ನಾವು ಏಡು ತೀರಿಸ್ಕೊಳ್ತೇವೆ ಅಂತ ಹೋದ್ರೆ ಅದು ಯಾವತ್ತೂ ಕೂಡ ಅಪಾಯಕ್ಕೆ ಕಾರಣ ಅನ್ನೋದನ್ನ ಹೇಳಿತ್ತು. ಪ್ರತೀಕಾರ ಅನ್ನೋದು ಮನುಷ್ಯನ ಸಹಜ ಸ್ವಭಾವ. ಇಲ್ಲಿ ಪ್ರಾಣಿಗಳ ಕಥೆ ಹೇಳುದು ಅಂದ್ರೆ ಅದು ಪ್ರಾಣಿಗಳ ಕಥೆ ಅಲ್ಲ, ಪ್ರಾಣಿಗಳಲ್ಲಿ ಈ ಭಾವನೆಗಳು ಇರುವುದೇ ಇಲ್ಲ. ಅವುಗಳ ಜಗಳ ಆಡ್ಕೊಂಡು ಸುಮ್ಮನೆ ಸತ್ತೋಗ್ತಾರೆ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥವನ್ನ ಹೇಗೆಲ್ಲ ಮಾಡ್ತಾನೆ ಅಂತ ಅನ್ನೋದನ್ನ ಈ ಕಥೆಗಳ ಮೂಲಕ ಪಂಚತಂತ್ರಗಳಲ್ಲಿ ಮಹಾಭಾರತದ ಬೇರೆ ಬೇರೆ ಪ್ರಸಂಗಗಳಲ್ಲಿ ಇಂಥ ಕಥೆಗಳು ಬರ್ತವೆ. ಪ್ರತೀಕಾರ ತಪ್ಪು, ಅದರಲ್ಲೂ ಇನ್ನೊಬ್ಬರ ಸಹಾಯ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಅದು ಇನ್ನೂ ಅಪಾಯಕಾರಿ ಅಂತ ಅದು ಸೂಚಿಸುತ್ತೆ. ಈಗ ಪಾಂಡವರು ಹಾಗಾದ್ರೆ ಯುದ್ಧಕ್ಕೆಲ್ಲ ಸೇನೆ ವ್ಯವಸ್ಥೆ ಮಾಡಿದ್ರಲ್ವಾ ಅಂದ್ರೆ ಅವರು ಸ್ವರಕ್ಷಣೆಗೋಸ್ಕರ ವ್ಯವಸ್ಥೆ ಮಾಡಿಕೊಂಡಿದ್ದು. ಇಲ್ಲ ಅಂದ್ರೆ ಅವನು
ಇಲ್ಲ ಅಂದ್ರೂ ಮೇಲೆ ಏರಿ ಬಂದೇ ಬರ್ತಾನೆ ಯುದ್ಧಕ್ಕೆ. ಇವರಾಗಿ ಯುದ್ಧವನ್ನ ಆಯ್ಕೆ ಮಾಡ್ಕೊಂಡದ್ದಲ್ಲ. ಅವರು ಹೇಗೋ ಬಂದು ಬಿಟ್ಟಿದ್ದಾರೆ, ಅವರನ್ನ ನಿರ್ನಾಮ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹೊರಟವ ದುರ್ಯೋಧನ, ಹೊರತು ಪಾಂಡವರೇನು ಕೌರವರನ್ನ ಕೊಲ್ಲಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಕೆಲವೊಮ್ಮೆ ಸೇಫ್ಟಿಗೋಸ್ಕರ ಮಾಡೋದು ಬೇರೆ, ತಾನು ಗೆದ್ದು ದೊಡ್ಡವನಾಗ್ಬೇಕು ಅಂತ ಭಾವಿಸುವುದು ಬೇರೆ. ಅದ್ರಲ್ಲಿ ಜನರ ಸೇಫ್ಟಿನೂ ಇದೆ ಅಲ್ಲ, ಅಂದ್ರೆ ಬೇರೆ ಜನ. ಹೌದು, ಇಲ್ಲಿ ಸ್ವಾರ್ಥ ಇತ್ತು, ಆದ್ರಿಂದ ಅದಕ್ಕೆ ಅಪಾಯ ಆಯ್ತು. ಮತ್ತೆ ಮನುಷ್ಯನಿಗೆ ಇಂಥದ್ದು ಲಾಭ ಇದೆ ಅಂತ ಗೊತ್ತಾದಾಗ, ಮನುಷ್ಯ ಅಂದ್ರೆ ಬೇರೆ ಉಳಿದವನು ಯಾವನೇ ಆದ್ರೂ ಕೂಡ ಅದಕ್ಕೆ ಆ ಪಾತ್ರವನ್ನು ನೇರ ಮನುಷ್ಯ ಅಂತಾನೆ ತಗೊಂಡ್ರು. ಅವನಿಗೆ ಇಂಥದ್ದು ಲಾಭ ಇದೆ ಅಂತ ಗೊತ್ತಾದಾಗ ಅವನು ಬೇಕಾದ ಅನುಕೂಲ ಮಾಡ್ಕೊಂಡೇ ಮಾಡ್ತಿರ್ತಾನೆ. ಸರಿ ಗುರುಗಳೇ, ಇದು ಸ್ವಾತಂತ್ರ್ಯ ಮತ್ತೆ ಪರತಂತ್ರ ಅದ್ರದ್ದು ರೂಟ್ ವರ್ಡ್ ಅಂದ್ರೆ ತಂತ್ರ ಅಂದ್ರೆ ಅದ್ರದ್ದು ಅರ್ಥ ಏನಾದ್ರು ಗೊತ್ತಾಗುತ್ತೆ? ತಂತ್ರ ಅಂದ್ರೆ ಸ್ವ ಅಧೀನದಲ್ಲಿ ಇರುವುದು ಅಂತ ಅರ್ಥ. ತಂತ್ರ ಅಂದ್ರೆ ಅಧೀನದಲ್ಲಿರುವುದು, ಸ್ವತಂತ್ರ ಅಂದ್ರೆ ತನ್ನ ಅಧೀನದಲ್ಲಿರುವುದು, ಪರತಂತ್ರ ಅಂದ್ರೆ ಇನ್ನೊಬ್ಬರ ಅಧೀನದಲ್ಲಿರುವುದು. ಈಗ ತಂತ್ರ ಅಂದ್ರೆ ಡಿಪೆಂಡೆಂಟ್, ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಂದ್ರೆ ಅತಂತ್ರ ಅಂತ. ಇಂಡಿಪೆಂಡೆಂಟ್ ಅಂದ್ರೆ ಅತಂತ್ರ ಅಂತ. ನಾವು ಆಚರಿಸುವುದು ಇಂಡಿಪೆಂಡೆನ್ಸ್ ಡೇ. ಓಕೆ. ಸೆಲ್ಫ್ ಡಿಪೆಂಡೆಂಟ್ ಅಂತ ಅನ್ನೋದು ಸ್ವತಂತ್ರ. ಆದ್ರೆ ನಾವು ಅದು ಶಬ್ದವನ್ನು ಏನಂತ ಹಾಕಿ ಬಳಸ್ತಾರೋ ಗೊತ್ತಿಲ್ಲ. ಇಂಗ್ಲಿಷ್ ನಲ್ಲಿ ಪರಿಣಿತರು ಹೇಳ್ಬೇಕು ಅದಕ್ಕೆ ಏನರ್ಥ ಅಂತ. ಸೆಲ್ಫ್ ರಿಲಯಂಟ್ ಅಂತಾರೆ, ಬಟ್ ಎಲ್ಲರೂ ಇಂಡಿಪೆಂಡೆನ್ಸ್ ನೇ ಸೆಲ್ಫ್ ರಿಲಯನ್ಸ್ ಅನ್ಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಸೆಲ್ಫ್ ರಿಲಯನ್ಸ್ ನ ಇಂಡಿಪೆಂಡೆನ್ಸ್ ಅನ್ಕೊಂಡಿದ್ದಾರೆ, ಅದು ತಪ್ಪು. ಸರಿ, ಆಯ್ತು. ಶ್ರೀಹರಿಪ್ರೀತ. ನೆಕ್ಸ್ಟ್ ಇದ್ರಲ್ಲಿ ಆ ಅಭ್ಯಾಸವನ್ನ ನೋಡ್ಕೊಂಡು ಬನ್ನಿ. ಆಗ ನಮ್ಗೆ ಒಂದಿಷ್ಟು ಶಬ್ದಗಳನ್ನ ಪಾಠದಲ್ಲಿ ಬಂದದ್ದನ್ನು ನೋಡ್ಕೊಳ್ಲಿಕ್ಕಾಗತ್ತೆ. ನಂಗೆ ಆ ಪ್ರಶ್ನೆಗಳಿಗೆ ಏನ್ ಅರ್ಥ ಅಂತ ಅನ್ನೋದನ್ನ ನೋಡ್ಕೊಂಡು ಬಂದಿರಿ. ಉತ್ತರ ಅಲ್ಲಿ ಎಲ್ಲಿದೆ ಅಂತ ಹುಡುಕಿರಿ. ನಾಳ್ದು ಅದನ್ನೇ ಅಭ್ಯಾಸ ಮಾಡುವ. ಧನ್ಯವಾದ.